ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮಾರ್ಚ್ 22ರ ಶನಿವಾರ ಅಖಂಡ ಕರ್ನಾಟಕ ಬಂದ್. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್. ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಬಂದ್. ಬೆಳಗ್ಗೆ 11 ಗಂಟೆಯಿಂದ ಟೌನ್ ಹಾಲ್ನಿಂದ ಮೆರವಣಿಗೆ ಆರಂಭ ಆಗುತ್ತೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ನವರೆಗೂ ಕೂಡ ಮೆರವಣಿಗೆ ನಡೆಯಲಿದೆ. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಪದೇ ಪದೇ ಕನ್ನಡಿಗರನ್ನ ಕೆಣಕುವಂತಹ ಕೆಲಸವನ್ನ ಎಂಇಎಸ್ ಪುಂಡರು ಮಾಡ್ತಾ ಇದ್ದಾರೆ ಗಡಿಯಲ್ಲಿ, ಬೆಳಗಾವಿ ಗಡಿಯಲ್ಲಿ. ಮೊನ್ನೆಯೂ ಕೂಡ ಕನ್ನಡ ಮಾತನಾಡಿ ಅಂದಿದ್ದಕ್ಕೆ, ಮರಾಠಿ ಬರೋದಿಲ್ಲ ಅಂದಿದ್ದಕ್ಕೆ ಏನೆಲ್ಲ ರಾದ್ಧಾಂತ ಆಯಿತು ಅನ್ನೋದನ್ನು ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಎಂಇಎಸ್ ಪುಂಡಾಟಿಕೆಗೆ ಬ್ರೇಕ್ ಅನ್ನು ಹಾಕಬೇಕು, ಕನ್ನಡಿಗರ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ತೋರ್ಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ನಡೆದವು. ಇದೀಗ ಕರ್ನಾಟಕ ಬಂದ್ ಮಾಡೋ ಮೂಲಕ ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸುವ ನಿಟ್ಟಿನಲ್ಲಿ ಕನ್ನಡಪರ ಹೋರಾಟಗಾರರು ಸನ್ನದ್ಧರಾಗಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಮಾರ್ಚ್ 22 ಸಂಪೂರ್ಣ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಎಂಇಎಸ್ ವಿರುದ್ಧ ಕನ್ನಡಿಗರ ಕಿಚ್ಚು ಪ್ರದರ್ಶನವಾಗಲಿದೆ. ಮಾರ್ಚ್ 3ರಿಂದ ಮಾರ್ಚ್ 22ರವರೆಗೂ ಕೂಡ ಬೃಹತ್ ಹೋರಾಟ. ಮಾರ್ಚ್ 3ರಂದು ರಾಜಭವನ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಮಾರ್ಚ್ 7ರಂದು ಬೆಳಗಾವಿ ಚಲೋಗೆ ಕನ್ನಡಿಗರು ಸಜ್ಜಾಗಿದ್ದಾರೆ. ಮಾರ್ಚ್ 11ರಂದು ಅತ್ತಿಬೆಲೆ ಗಡಿ ಬಂದ್ಗೆ ನಿರ್ಧರಿಸಲಾಗಿದೆ. ಮಾರ್ಚ್ 16ರಂದು ಹೊಸಕೋಟೆ ಟೋಲ್ ಬಂದ್ ಮಾಡಲಾಗುತ್ತೆ. ಮಾರ್ಚ್ 22ರಂದು ಸಂಪೂರ್ಣ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಮಾರ್ಚ್ 22 ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಏನು 22 ಶನಿವಾರ, 4ನೇ ಶನಿವಾರ, 22 4ನೇ ಶನಿವಾರ. ಅದು ಯಾರು ಮುಚ್ತಾರೋ ಮುಚ್ಚಲ್ಲೋ ಅದು ಆಮೇಲೆ ನೋಡ್ಕೊಳ್ಳೋಣ. ನಾವು ಹೇಳಿದ್ದೀವಿ, ಈ ಕನ್ನಡ ನೆಲದಲ್ಲಿ ಮರಾಠಿಗರ ಪುಂಡಾಟಿಕೆ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಮಾರ್ಚ್ ತಿಂಗಳಿನಲ್ಲಿ ಸಾಲು ಸಾಲು ಪ್ರತಿಭಟನೆಗಳಿಗೆ ಕರೆ ಕೊಟ್ಟಿದ್ದಾರೆ. ಮಾರ್ಚ್ 3ಕ್ಕೆ ರಾಜಭವನಕ್ಕೆ ಮುತ್ತಿಗೆ ಹಾಕ್ತಿದ್ರೆ ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. ನಾಡವರು ನಾಡದ್ರೋಹಿಗಳ ವಿರುದ್ಧ ಕಹಳೆ ಮೊಳಗಿಸಿದ್ದಾರೆ. ಕನ್ನಡ ನೆಲದಲ್ಲೇ ಕನ್ನಡಿಗರ ಮೇಲೆ ಪುಂಡಾಟಿಕೆ ನಡೆಸುತ್ತಿರುವ ಮಹಾಪುಂಡರು ಬಾಲ ಬಿಚ್ಚದಂತೆ ತಡೆಯಲು ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಹೋರಾಟ ನಡೆಸಲು ಪಣ ತೊಟ್ಟಿವೆ. ಬಾಲ ಬಿಚ್ಚಿದವರಿಗೆ ಬರೆ ಎಳೆಯಲು ನಿಂತ ವೀರ ಕನ್ನಡಿಗರು. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಇತ್ತೀಚೆಗೆ ಬೆಳಗಾವಿಯಲ್ಲಿ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಗುಂಡಾಗಿರಿ ನಡೆಸಿದ್ರು. ಇದನ್ನ ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿ ವಿರೋಧಿಸಿದ್ವು. ಈಗ ಪುಂಡರ ವಿರುದ್ಧ ಸರಿಯಾದ ಕ್ರಮವಾಗಬೇಕು, ಇನ್ನು ಮುಂದೆ ಇಂಥ ಘಟನೆ ಮರುಕಳಿಸದಂತೆ ತಡೆಯಲು ಆಗ್ರಹಿಸಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಂಗಳೂರಿನಲ್ಲಿ ಇಂದು ನಡೆದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಅಂದು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಅಖಂಡ ಕರ್ನಾಟಕ ಸ್ತಬ್ಧವಾಗಲಿದೆ. ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳು ನಮಗೆ ಸಂಪೂರ್ಣ ನಿಮ್ಮ ಬೆಂಬಲ ಕೊಡಬೇಕು. ಇದು ರಾಜಕೀಯ ಅಲ್ಲ, ಸಂಪೂರ್ಣ ಬೆಂಬಲವನ್ನ ಕೊಡಬೇಕು. ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ 22ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್. ಸರ್ಕಾರಿ ನೌಕರರ ಸಂಘ ಬಹಳ ಗೌರವವಾಗಿ ಹೇಳ್ತೀವಿ, ಬೆಂಬಲ ಕೊಡಿ.
ಕಾರ್ಮಿಕರು ಬೆಂಬಲ ಕೊಡಿ, ಕಾರು ಬೆಂಬಲ ಕೊಡಿ, ಲಾರಿ ಮಾಲೀಕರು ಬೆಂಬಲ ಕೊಡಿ, ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ದಯಮಾಡಿ ರಜಾ ಕೊಡಿ. ಓಲಾ ಓಬಾರ್ ಅವು ಓಡಾಡಬಾರದು. ಬೆಂಗಳೂರಿನಲ್ಲಿ ಅಂದು ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಎಂಇಎಸ್ ಪುಂಡರ ವಿರುದ್ಧ ಕೆಚ್ಚೆದೆಯ ಕನ್ನಡಿಗರು ಸಮರ ಸಾರಲಿದ್ದಾರೆ. ಇಷ್ಟೇ ಅಲ್ಲ, ಮಾರ್ಚ್ 3ರಿಂದ 22ರವರೆಗೂ ಕನ್ನಡ ಪರ ಸಂಘಟನೆಗಳು ಸಾಲು ಸಾಲು ಹೋರಾಟಕ್ಕೆ ಪ್ಲಾನ್ ಮಾಡಿದ್ದು ಅದರ ಬಿಸಿ ಬೆಂಗಳೂರಿಗೆ ತಟ್ಟಲಿದೆ. ಮುಖ್ಯವಾಗಿ ಮಾರ್ಚ್ 3ರಂದು ರಾಜಭವನ ಮುತ್ತಿಗೆ ಹಾಕಲಾಗುತ್ತೆ. ಹಾಗಾಗಿ ಎಲ್ಲಾ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಲಾಗಿದೆ. ಮಾರ್ಚ್ 7ರಂದು ಬೆಳಗಾವಿ ಚಲೋ ನಡೆಸಲಾಗುತ್ತೆ. ಮಾರ್ಚ್ 11ರಂದು ಅತ್ತಿ ಬೆಲೆ ಗಡಿ ಬಂದ್ಗೆ ನಿರ್ಧರಿಸಲಾಗಿದೆ. ಮೇಕೆದಾಟು ಯೋಜನೆ ಜಾರಿಗಾಗಿ ಮಾರ್ಚ್ 16ರಂದು ಹೊಸಕೋಟೆ ಟೋಲ್ ಬಂದ್ ಮಾಡಲಾಗುತ್ತೆ. ಕೊನೆಗೆ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ ಆಗಲಿದೆ. ಅವತ್ತು ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್. ಮತ್ತು 11:15 ಗಂಟೆಗೆ ಟೌನ್ ಹಾಲಿಂದ ಭಾರೀ ಮೆರವಣಿಗೆ, ಯಾವ್ದು ಹೇಳಿ, ನಮ್ಮ ಬೆಂಗಳೂರು ಟೌನ್ ಹಾಲಿಂದ ಭಾರೀ ಮೆರವಣಿಗೆ, ಕನ್ನಡಿಗರ ಮೌನ ಮೆರವಣಿಗೆ. ಆ ಮೆರವಣಿಗೆ ಮಾಡ್ಕೊಂಡು ಹೋಗಿ ಇದು ನಾವೇನು ಬೇಡಿಕೆ ಇಟ್ಟಿದ್ವೋ ಅದನ್ನು ಕೂಡಲೇ ರಾಜ್ಯ ಸರ್ಕಾರ ಗಮನ ಹರಿಸಿ ಅದಕ್ಕೆ ಸೂಕ್ತ ರೀತಿ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಆ ಒಂದು ದೊಡ್ಡ ರ್ಯಾಲಿಯನ್ನು ಅವತ್ತು ಬೆಂಗಳೂರು ನಗರದಲ್ಲಿ ಆಯೋಜನೆ ಮಾಡಿದ್ವಿ. ಹೋಟೆಲ್ ಮಾಲೀಕರ ಸಂಘ, ಮಾಲ್ಗಳು, ಸಾರಿಗೆ ಇಲಾಖೆ, ಆಟೋ, ಟ್ಯಾಕ್ಸಿ, ಲಾರಿಗಳ ಮಾಲೀಕರ ಸಂಘಗಳು, ಸರ್ಕಾರಿ ನೌಕರರು, ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳು ಸಹ ಬೆಂಬಲ ಕೊಡುವಂತೆ ವಾಟಾಳ್ ನೇತೃತ್ವದ ಕನ್ನಡ ಒಕ್ಕೂಟ ಮನವಿ ಮಾಡಿದೆ. ಈಗಾಗಲೇ ಓಲಾ, ಊಬರ್ ಸೇರಿ ಮತ್ತೊಂದಿಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲ ಘೋಷಿಸಿವೆ. ಮಾರ್ಚ್ 22ರ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂ ನರಸಿಂಹಲು ಹೇಳಿದ್ದಾರೆ. ಅಂದು ಸ್ಯಾಂಡಲ್ವುಡ್ ಸಂಪೂರ್ಣ ಸ್ತಬ್ಧವಾಗಲಿದೆ. ನಮ್ಗೆ ಯಾವುದೇ ಸಂಘ ಸಂಸ್ಥೆಗಳು ಬಂದು ನಮ್ಮನ್ನು ಇನ್ನೂ ಏನು ಅವರು ನಮ್ಗೆ ಕರೆದಿಲ್ಲ. ಆದರೆ ಯಾವುದೇ ಒಂದು ವಿಷಯ, ಜಲ, ನೆಲ, ಭಾಷೆ ವಿಷಯಗಳು ಬಂದಾಗೆಲ್ಲ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರಿಂದ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ನಾವು ಅವ್ರು ಏನಾದ್ರು ನಮ್ಮ ಗಮನಕ್ಕೆ ಬಂದಾಗ ನಮ್ಮಲ್ಲಿ ಒಂದು ಕಮಿಟಿ ಅಂತ ಇದೆ, ಕರಿತೀವಿ, ಚರ್ಚೆ ಮಾಡ್ತೀವಿ. ಅವರೆಲ್ಲ ಏನು ನಮಗೆ ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ನಾವು ಸಪೋರ್ಟ್ ಮಾಡ್ತೀವಿ. ಕರ್ನಾಟಕ ಬಂದ್ಗೆ ಕರವೇ ಇಬ್ಬಣಗಳಿಂದ ಕೆಂಪು ನಿಶಾನೆ. ಮತ್ತೊಂದೆಡೆ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಅಂತ TV9ಗೆ ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಹೇಳಿದ್ದಾರೆ. 70,000 ಕನ್ನಡದ ಮಕ್ಕಳ ಅಳಿವು ಉಳಿವಿನ ಪ್ರಶ್ನೆಯಾಗಿರುವ ಕೆಪಿಎಸ್ಸಿ ಅನ್ಯಾಯದ ವಿರುದ್ಧ ಹಗಲು ರಾತ್ರಿ ಕಷ್ಟಪಡುತ್ತಿದ್ದೇನೆ. ಹಾಗಾಗಿ ಸದ್ಯ ಬಂದ್ ಮಾಡುವ ಶಕ್ತಿ ನನಗಿಲ್ಲ ಅಂತ ನಾರಾಯಣಗೌಡ ಹೇಳಿದ್ದಾರೆ. ಆತ ಪ್ರವೀಣ್ ಶೆಟ್ಟಿ ಬಣದ ಕರವೇ ಸಂಘಟನೆ ಕೂಡ ಬಂದ್ಗೆ ಬೆಂಬಲಿಸಿಲ್ಲ. ಕನ್ನಡಿಗರ ಹೋರಾಟ ಬರೀ ಇಷ್ಟಕ್ಕೆ ಅಲ್ಲ, ಎಂಇಎಸ್ ನಿಷೇಧ, ಹಿಂದಿ ಹೇರಿಕೆ, ನೀರಾವರಿ ಯೋಜನೆಗಳು ಜಾರಿಗೂ ಆಗ್ರಹಿಸುತ್ತಿವೆ. ಕನ್ನಡ ನೆಲ, ಜಲ ಮತ್ತು ಭಾಷೆಯ ಬಗ್ಗೆ ಹೋರಾಟ ಮಾರ್ಧನಿಸಲಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಓಲಾ, ಊಬರ್ ಟ್ಯಾಕ್ಸಿ ಮಾಲೀಕರ ಸಂಘ, ಆದರ್ಶ ಆಟೋ ಯೂನಿಯನ್ ಬೆಂಬಲವನ್ನ ಘೋಷಿಸಿದೆ. ಆಟೋ ಸಂಘಟನೆಗಳ ಬೆಂಬಲ ಕೂಡ ವ್ಯಕ್ತವಾಗಿದೆ. ಓಲಾ, ಊಬರ್ ಟ್ಯಾಕ್ಸಿಯಿಂದಲೂ ಕೂಡ ಬೆಂಬಲ ಸಿಕ್ಕಿದೆ. ವಾಟಾಳ್ ನಾಗರಾಜ್ ಅವರು ಮಾರ್ಚ್ 22ರಂದು ಕರೆ ಕೊಟ್ಟಿರುವ ಅಖಂಡ ಕರ್ನಾಟಕ ಬಂದ್ಗೆ ಒಂದಷ್ಟು ಸಂಘಟನೆಗಳು ಚರ್ಚೆಯನ್ನ ಮಾಡಿ ಮುಂದೆ ನಿರ್ಧಾರವನ್ನ ತೆಗೆದುಕೊಂಡು ತಿಳಿಸ್ತೀವಿ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ರೆ, ಒಂದಷ್ಟು ಸಂಘಟನೆಗಳು ಯಾವಾಗ ಕನ್ನಡಿಗರ ಹೋರಾಟದ ಈ ಒಂದು ಬಂದ್ಗೆ ಕರೆಯನ್ನ ಕೊಡಲಾಯಿತೋ ಆ ಕ್ಷಣವೇ ನಮ್ಮ ಸಂಪೂರ್ಣ ಬೆಂಬಲ ಈ ಬಂದ್ಗೆ ಇರುತ್ತೆ ಅಂತ ಹೇಳಿ ಸೂಚಿಸಿದ್ದಾರೆ. ಮೊದಲನೇದಾಗಿ ನಮ್ಗೆ ಯಾವುದೇ ಸಂಘ ಸಂಸ್ಥೆಗಳು ಬಂದು ನಮ್ಮನ್ನು ಇನ್ನೂ ಏನು ಅವರು ನಮ್ಗೆ ಕರೆದಿಲ್ಲ. ಆದರೆ ಯಾವುದೇ ಒಂದು ವಿಷಯ, ಜಲ, ನೆಲ, ಭಾಷೆ ವಿಷಯಗಳು ಬಂದಾಗೆಲ್ಲ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರಿಂದ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ನಾವು ಅವ್ರು ಏನಾದ್ರು ನಮ್ಮ ಗಮನಕ್ಕೆ ಬಂದಾಗ ನಮ್ಮಲ್ಲಿ ಒಂದು ಕಮಿಟಿ ಅಂತ ಇದೆ, ಕರಿತೀವಿ, ಚರ್ಚೆ ಮಾಡ್ತೀವಿ. ಅವರೆಲ್ಲ ಏನು ನಮಗೆ ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಚರ್ಚೆಯಲ್ಲಿ ಏನು ಔಟ್ಪುಟ್ ಬರುತ್ತೋ ಅದನ್ನೇ ನಾವು ಮಾಡಿ ನಾವು ಯಾವತ್ತೂ ಅವ್ರ ಪರ ಇದ್ದೇ ಇರ್ತೀವಿ. ಬಹುತೇಕ ಏನು ಬೆಳಗಾಮಲ್ಲೇ ನಡೆದಿದೆ, ಚಾಲಕರ ಮೇಲೆ ಅಲ್ಲೇ ನಡೆದಿದೆ.
ಅದನ್ನು ಬಹುತೇಕ ಎಲ್ಲ ಚಾಲಕ ಸಂಘಟನೆಗಳು ನಾವು ಅದನ್ನು ವಿರೋಧಿಸ್ತೇವೆ. ಮತ್ತು ಇವತ್ತೇನು ಕನ್ನಡ ಪರ ಸಂಘಟನೆಗಳು ಒಕ್ಕೂಟಗಳು ಏನು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಯಾವತ್ತಿದು ನಮ್ಮ ಚಾಲಕ ಬಂಧುಗಳು ನಾಡು ನುಡಿ ಜಲ ವಿಚಾರ ಬಂದಾಗ ಮತ್ತು ಗಡಿ ವಿಚಾರ ಬಂದಾಗ ಯಾವತ್ತೂ ಮುಂದೆ ಇರ್ತಾರೆ. ಹಾಗಾಗಿ ನಮ್ಮ ಸಂಘಟನೆ ವೈಯಕ್ತಿಕವಾಗಿ ನಮ್ಮ ಆದರ್ಶ ಆಟೋ ಚಾಲಕರ ಸಂಘದವಾಗಿ ನಾನು ಬೆಂಬಲವನ್ನು ಸೂಚಿಸ್ತೇನೆ. ಮತ್ತು ಅನೇಕ ಮಿತ್ರ ಸಂಘಟನೆಗಳನ್ನು ಸಭೆ ಕರೆದು ಏನು ಬಂದು ಇರುವಾಗ ಒಂದು 7 ದಿವಸಕ್ಕೆ ಮುಂಚೆ ನಾವು ಏನು ಇದರ ಪಾತ್ರ ನಮ್ಮ ಯಾವ ರೀತಿ ಪಾತ್ರ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತೊಗೊಂಡು, ಅದೇ ರೀತಿ ನಮ್ಮ ಲಾರಿ ಅಸೋಸಿಯೇಷನ್ ಇರ್ಬೋದು, ಬಸ್ನವ್ರು ಇರ್ಬೋದು, ಎಲ್ಲರಿಗೂ ನಾನು ಇದನ್ನು ಮನವರಿಕೆ ಮಾಡಿ ಈ ಒಂದು ಅನಿವಾರ್ಯ ಇದೆ. ಯಾಕಂದರೆ ನಾಡು ನುಡಿ ವಿಚಾರವು ಯಾವತ್ತು ಮುಂದೆ ಇದ್ದಾಗ ಇವತ್ತು ಬೆಳಗಾಮಲ್ಲಿ ಒಬ್ಬ ಚಾಲಕನಿಗಾಗಿರೋದು ಅನ್ಯಾಯ ಆಗಿದೆ. ಸೊ ಅದನ್ನು ಪ್ರತಿಭಟಿಸಬೇಕಾದ್ರು ನಮ್ಮ ಧರ್ಮ ಇದೆ. ಇವತ್ತು ಕನ್ನಡ ಪರ ಧ್ವನಿ ಎತ್ತಿದ್ದಾರೆ. ಅದರ ಜೊತೆಗೆ ನಾವು ಅವ್ರಿಗೆ ಬೆಂಬಲ ಸೂಚನೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.